ಓಂ ಶಾಂತಿ ಎಲ್ಲರಿಗೂ. ಆ ಇವತ್ತು ಕ್ಲಾಸ್ ಎದ್ರ ಬಗ್ಗೆ ಅಂದರೆ ವೇಟ್ ಲಾಸ್ ಜರ್ನಿ ಬಗ್ಗೆ ರೀ. ನಾನು ಕೂಡ ಬಹಳ ದಪ್ಪ ಇದ್ದೆ ರೀ. ಆ ಯಾಕೆ ಇದನ್ನ ಶೇರ್ ಮಾಡ್ತಾ ಇದ್ದೇನೆ, ಅನೇಕರು ಇರ್ತಾರು, ನನ್ ಬಹಳ ಜನನು ಕೇಳಿದರು, ಒಬ್ಬರು ಹೇಗ್ ಇಳಿಸಿದ್ರಿ, ನಿಮ್ ವೇಟ್ ಎಷ್ಟು ದಪ್ಪಿದ್ರಿ, ನೀವ್ ಹೇಗ್ ಇಳಿಸಿದ್ರಿ ಅಂತ ಹೇಳಿ. ನಾನು ಇದನ್ನ ಹೇಳಲಿಕ್ಕೆ ಇಷ್ಟ ಪಡ್ತೀನಿ. ಇದು 1 ವರ್ಷದ ಹಿಂದಿನ ಮಾತು. ಹೆಂಗ ಸ್ಟಾರ್ಟ್ ಆಯ್ತು, ಮೊದ್ಲು ಇರ್ತಿತ್ರಿ ಏನಂತ ಬಾಳ ದಪ್ಪದೇನಿ, ನಾನು ಸಣ್ಣ ಆಗ್ಬೇಕಂತ ಹೇಳಿ. ನಾ 60 kg ಇದ್ದೀರಿ, ಇವಾಗ 50 kg ಆಗಿದ್ದೇನ್ರಿ. 10 kg ನಾ ಕೇವಲ 4 ತಿಂಗಳಲ್ಲಿ ಇಳಿಸಿದೇನ್ರಿ. 10 kg 4 ತಿಂಗಳಲ್ಲಿ ಇಳಿಸಿದೇನ್ರಿ. ಈಗ ನಂದು 50 kg ಐತ್ರಿ. ಯಾವಾಗ್ಲೂ ಕಾನ್ಸ್ಟೆಂಟ್ ಇರ್ತೈತ್ರಿ, ಇನ್ನ ಕಡಿಮೆ ಆಗಿರ್ತೈತಿ, ಕರೆ ಹೆಚ್ಚಾಗಿರೋದಿಲ್ಲ. ಹೇಗ್ ಇಳಿಸಿದ್ನಿ ಮತ್ ಯಾಕ್ ಬಂತಿದ್ ಥಾಟು, ನಾ ವೇಟ್ ಅನ್ನ ಇಳಿಸ್ಬೇಕಂತ ಹೇಗ್ ಬಂತ ಅನ್ನೋದನ್ನ ನಿಮ್ಗೆ ಹೇಳಲಿಕ್ಕೆ ಇಷ್ಟ ಪಡ್ತೀನಿ. ನನಗೆ ಇದು ಮೊಣಕಾಲ್ ಪೇನ್ ಬಂತ್ರಿ. ಇದ್ ಮೊಣಕಾಲ್ ಐತಲ್ರಿ, ಇದು ಭಾವ್ ಬರಾಕತ್ರಿ, ಮತ್ ಪೂರ ಬೆನ್ನ ಹೊಡಸ್ತೈತ್ರಿ. ಇದು ಮೊಣಕಾಲ ಭಾವ್ ಬರ್ತಿತ್ರಿ. ಮತ್ ಈಗ ಕೋರ್ಸ್ ಕೊಡ್ಬೇಕಾದ್ರೆ ಚೇರ್ ಮೇಲೆ ಕುಳ್ರಿತಿದ್ನಲ್ರಿ, ಆ ಚೇರ್ ಮೇಲೆ ಕುತ್ಕೊಂಡಾಗ ಹೇಳ್ತಿದ್ನಲ್ರಿ, ಎದ್ದಾಗ ಒಂದ್ 5 ನಿಮಿಷ ನಿಂದ್ರಬೇಕಾಕೈತ್ರಿ ನೋಡ್ರಿ. ಕೂತ್ ಎದ್ದ ಮೇಲೆ ಒಂದ್ 5 ನಿಮಿಷ ಅಲ್ಲೇ ನಿಂತ್ ಆದ್ಮೇಲೆ ನಾ ಹೋಗ್ಬೇಕಾಕೈತ್ರಿ. ನಾನ್ ಹಿಂಗ್ ಕೂತ್ ಎದ್ಮೇಲೆ ಹೋಗಾಕ ಬರ್ತಿರ್ಲಿಲ್ರಿ. ಇದು 1 ವರ್ಷದ ಹಿಂದಿನ ಮಾತ್ರಿ. ಆ ಪೊಸಿಷನ್ ಬಂದಿದ್ನಿರಿ. ನಾ ಎಲ್ಲಾ ನಮ್ ಮಾತೇರ್ ಹೇಳ್ದ, ಮಾತೇರ್ ಏನ್ ಅನ್ನೋರಂದ್ರ, ಅಕ್ಕೋರ್ ಈಗ ಇಟ್ ಸಣ್ಣ ವಯಸ್ಸು ನಿಮಗ್ ಎಂತ ಕಾಲ್ ನೋವು ಅಂತ ಹಿಂಗ್ ಬೈಯೋರಿ ಎಲ್ಲಾರು. ಕರೆ ಅದ್ ನನಗ ತ್ರಾಸ ನನಗ ಗೊತ್ತ್ರಿ, ನನಗ್ ಏನ್ ಆಗಾಕತ್ತೈತ್ ಅಂತ ಹೇಳಿ. ಹಿಂದ್ ಬೆನ್ನೆಲ್ಲಾ ನೂಸುದ್ರಿ, ಮೊಣಕಾಲ್ ಎಲ್ಲಾ ಭಾವ್ ಬರುದ್ರಿ. ಮೊಣಕಾಲ್ ಭಾವ್ ಬರ್ತಿದ್ರಿ. ಆಕ್ಚುಲಿ ಇದ್ ಒಂದ ಮೊಣಕಾಲ್ರಿ, ಮತ್ತ ಇದ್ ಭಾವ್ ಬರ್ತಿದ್ರಿ. ಮತ್ತ ಕುತ್ತಿ ಎದ್ಬೇಕಾದ್ರೆ ಪಟ್ ಪಟ್ ಮಾಡಕ್ ಬರ್ತಿರ್ಲಿಲ್ಲ. ಒಂದ್ 5 ನಿಮಿಷ ನಿಂದ್ರಬೇಕಾಕೈತ್ರಿ. 5 ನಿಮಿಷ ನಿಂತಾದ್ಮೇಲೆ ಅದ ಸಡಲ್ ಆಕೈತ್ರಿ. ಸಡಲ್ ಆದ್ಮೇಲೆ ನಾ ವಾಕ್ ಮಾಡ್ತಿದ್ದೆ. ಈ ರೀತಿ ಇದ್ದಾಗ ನಾನ್ ಡಾಕ್ಟರ್ ತೋರ್ಸಿದ್ದೆ. ಡಾಕ್ಟರ್ ಏನಂದ್ರು, ನಿಂದ್ ವೇಟ್ ಹೆಚ್ಚೈತಿ, ವೇಟ್ ಲಾಸ್ ಮಾಡ್ಕೊ, ಆಸನ್ ಹಾಕಂದ್ರಿ. ಇನ್ನೇನ್ ಮಾಡ್ಬೇಕು, ಮನ್ಯಾಗಂತೂ ಆಗೋದಿಲ್ಲ. ಇಲ್ಲಿ ನಮ್ ಘಟಪ್ರಭಾದಲ್ಲಿ ನ್ಯಾಚುರೋಪತಿ ಐತ್ರಿ. ಆ ನ್ಯಾಚುರೋಪತಿದಲ್ಲಿ ಇರುವಂತ ಒಬ್ರು ಅಕ್ಕೋರ್ ನಮ್ ಕ್ಲಾಸಿಗೆ ಬರ್ತಿದ್ರು. ಆಮೇಲೆ ಅಲ್ಲಿ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನ್ಯಾಚುರೋಪತಿ ಒಳಗ ಯೋಗಾಸನ ಅವ್ರು ಹೇಳ್ಕೊಡ್ತಾರೆ. ಅಲ್ಲಿ ಯೋಗಾಸನ 1 hour ಯೋಗಾಸನ ಇರ್ತೈತಿ. ಅದು 1 ತಾಸ್ರಿ ಯೋಗಾಸನ ಕಲ್ತರಿ. ಎಷ್ಟು 3 ಅಥವಾ 4 ತಿಂಗಳ ಕಂಟಿನ್ಯೂಸ್ ಒಂದು ದಿವ್ಸ ಬಿಡ್ಲಾರ್ದ 1 ತಾಸ್ನ ಯೋಗಾಸನ ಕಂಪಲ್ಸರಿ ಮಾಡ್ತಿದ್ದೆ. ಸೂರ್ಯ ನಮಸ್ಕಾರ ಅನ್ರಿ, ಅನೇಕ ಆಸನಗಳನ್ರಿ, ಅವನ್ನೆಲ್ಲ ಕಳತ್ನಿರಿ. ಅಕ್ಕೋರ್ ನಾನು ಬಾಳ ಚಂದ ಟ್ರೈನಿಂಗ್ ಕೊಟ್ರಿ ನ್ಯಾಚುರೋಪತಿಯಲ್ಲಿ ಅಕ್ಕೋರು. ಅದನ್ನ ಮಾಡಾಕತ್ತೀರಿ. ಅದೊಂದ್ಕಿತ್ತನು ಪ್ಲಸ್ ಮತ್ತೇನೇನ ಊಟದಲ್ಲೂ ಬಹಳ ಚೇಂಜಸ್ ತಗೊಂಡ್ಬಂದಿರಿ. ಇದ 4 ವರ್ಷ ಹಿಂದಿನ ಕೊರೋನಾ ಟೈಮ್ನಾಗ ನಾವ್ ಶುರು ಮಾಡಿದ್ವಿ ರೀ. ನಾವಿಬ್ರು ಅಕ್ಕಂದಿರು. ನಾವು ನಾಷ್ಟ ಮಾಡ್ತಿರ್ಲಿಲ್ರಿ. ಕಂಪಲ್ಸರಿ ನಾವ್ ಏನ್ ಮಾಡ್ತೇವ ಒಂದ್ ತಟ್ಟೆ ತುಂಬಾ ಹಣ್ಣ್ ತಿಂತೇವ್ರಿ. ನಾವ್ ನಾಷ್ಟ ಮಾಡಂಗಿಲ್ರಿ. ಇದು 4 ವರ್ಷ ನಾವ್ ಕಂಟಿನ್ಯೂಸ್ ಮಾಡ್ಕೋತ ಬಂದಿವ್ರಿ. 4 ವರ್ಷದಲ್ಲಿ ಮಾಡ್ಕೋತ ಬಂದಾಗೂ ಕೂಡ ನನ್ ವೇಟ್ ಲಾಸ್ ಆಗಿರ್ಲಿಲ್ರಿ. ಇದೆಲ್ಲಾ ನಾನ್ ಲಾಸ್ ಮಾಡಕ್ ನನಗ ತ್ರಾಸ ಬಂದಿದ್ ಯಾವಾಗ ಅಂದ್ರ, ನನಗ ಮೊಣಕಾಲ್ ಭಾವ್ ಬಂದಾಗ್ರಿ. ಈ ಭಾವ್ ಬಂದಿರ್ಲಿಲ್ಲ ಅಂದ್ರೆ ನಾ ಏನ್ ವೇಟ್ ಲಾಸ್ ಮಾಡ್ತಿರ್ಲಿಲ್ಲ. ಡಾಕ್ಟರ್ ಸಜೆಸ್ಟ್ ಮಾಡ್ರು, ಆಸನ್ ಹಾಕಮ್ಮ, ನಿನ್ ವೇಟ್ ಬಾಳ ಆಗಿದೆ, ವೇಟದ ಭಾರನ ನಿನಗ ಇದ್ರ ಮೇಲೆ ಬೀಳಾಕತೈತಿ, ಏನ್ರಿ ಮೊಣಕಾಲ್ ಮೇಲೆ ಬೀಳತ್ತೆ, ಅದಕ್ ನಿನ್ ಭಾವ್ ಬರತೈತಿ ಅಂದ್ಕೊಡು. ಆಮೇಲೆ ಯೋಗಾಸನ ಹಾಕಾಕತ್ತೀರಿ. ಯೋಗಾಸನ ಆಯ್ತಾ. ಆಮೇಲೆ ಡಯಟ್ದಲ್ಲಿ 4 ವರ್ಷದ ಹಿಂದ್ಗಡೆ ಕೊರೋನಾ ಟೈಮ್ದಲ್ಲಿ ನಮ್ಮ ಅಕ್ಕೋರು ವಿಶ್ರೂಪ್ ರಾಯ್ ಚೌಧರಿ ಅಂತ ಅವ್ರದ್ದು ಅಣ್ಣೋರ್ದು ಒಬ್ರು ಕ್ಲಾಸ್ ಕೇಳ್ತಿದ್ರು. ಅವ್ರ ಏನ್ ಹೇಳ್ತಿದ್ರ ಅಂದ್ರ, ಅಣ್ಣೋರು ಕಂಪಲ್ಸರಿ ನೀವು ಹಣ್ಣ್ ತಿನ್ಬೇಕು, ಸಲಾಡ್ ತಿನ್ಬೇಕು, ಚಪಾತಿ ಮಾಡ್ದಾಗೂ ಕೂಡ ಅಥವಾ ಒಂದ್ ಏನ್ರ ಕಾಯಿಪಲ್ಲೆ ಹಾಕಿ ತಿನ್ಬೇಕು, ಲಿಕ್ವಿಡ್ ಜಾಸ್ತಿ ತಗೋಬೇಕು, ಹಿಂಗೆಲ್ಲಾ ಸಜೆಸ್ಟ್ ಮಾಡಿದ್ರೆ ಕಂಟಿನ್ಯೂ ಮಾಡ್ಕೊತ ಬಂದಿದೆ. ಅದ್ರಲ್ಲೇ ನಿಮ್ ಬೆನಿಫಿಟ್ ಹೇಳ್ತೇನ್ರಿ. ನಾವಿಬ್ರು ಅಕ್ಕಂದಿರು ಮಾರ್ನಿಂಗ್ ನಾವ್ ಬ್ರೇಕ್ಫಾಸ್ಟ್ ಮಾಡಂಗಿಲ್ರಿ. ನಾವಿಬ್ರು ಅಕ್ಕಂದಿರು ತಟ್ಟಿ ತುಂಬಾ ಹಣ್ಣ್ ತಿಂತೇವ್ರಿ. ಎಲ್ಲಾ ಸೀಸನಲ್ ಹಣ್ಣ್ ಅಂದ್ರೆ ಏನ್ರಿ, ಎಲ್ಲಾ ತರ ಹಣ್ಣ್. ಈಗ ಏನೇನ್ ಬಾಳೆಹಣ್ ಸಿಗ್ತಾವು, ಚಿಕ್ಕು ಸಿಗ್ತೈತಿ, ಈ ಟೈಮ್ನಾಗ ದಾಳಿಂಬ್ರಿ ಸಿಗ್ತೈತಿ, ಮತ್ತೇನ್ ಸಿಗ್ತೈತ್ರಿ, ಪೇರು ಹಣ್ಣ್ ಸಿಗ್ತಾವು, ಇವೆಲ್ಲ ಪಪ್ಪು ಹಣ್ಣ್ ಸಿಗ್ತೈತಿ. ಇವ್ನೆಲ್ಲಾನು ಏನ್ ಮಾಡ್ತೇವ್ರಿ, ಇಟಿಟ್ ಎಲ್ಲಾ ಹಣ್ಣ್ರಿ. ಬರೀ ಒಂದ ಹಣ್ಣ್ ತಿನ್ನಂಗಿಲ್ರಿ ನಾವ್. ಇಟಿಟ ಆಪಲ್ ರೀ, ಸೇಬು ಹಣ್ಣ್,
ಇವನ್ನೆಲ್ಲ ಇಟೀಟ ಕಟ್ ಮಾಡ್ಕೊಂಡು ಒಂದ್ ತಟ್ಟೆ ತಿಂತೇವ್ರಿ. ಇದು ಕಂಪಲ್ಸರಿ ರೀ. ಇದು ಯಾವಾಗ ತಿಂತೇವ ಅಂದ್ರ 10 ಸುಮಾರು ನಾವ್ ತಿಂತೇವ್ರಿ. 10 ಸುಮಾರ್ಕಿಂತ ಮುಂಚೆ 9 ಗಂಟೆಕ ಒಂದ್ ಗ್ಲಾಸ್ ನಾವ್ ಜ್ಯೂಸ್ ಕುಡಿತೇವ್ರಿ. ಇದು ಇಂಪಾರ್ಟೆಂಟ್ ಜ್ಯೂಸ್. ನಿಮ್ಗೆಲ್ಲ ಟಿಪ್ಸ್ ಹೇಳ್ತಾ ಇದೇನ್ರಿ, ಲಕ್ಷ ಕೊಟ್ಟು ಕೇಳ್ರಿ. ಯಾರ ನೀವ್ ವೇಟ್ ಲಾಸ್ ಮಾಡ್ಕೋಬೇಕಂತೀರಿ ಟಿಪ್ಸ್ ಕೇಳ್ರಿ. ಮುಂಚೆನೆ ಎದ್ದ ಕೂಡ್ಲೆ ಬಿಸಿನೀರ್ ಒಳಗ ಒಂಚೂರ ಅರ್ಶಿನ ಹಾಕೊಂಡು ಲಿಂಬೆ ಹಣ್ಣು ಹಾಕೋಬೇಕು. ಇದು ಎದ್ದ ಕೂಡ್ಲೆ ಕುಡೀರಿ. ಇದು ಬಹಳ ಚಲೋ ರೀ. ಲಿಂಬೆ ಹಣ್ಣ ನಮ್ಮ ಬಾಡಿ ಒಳಗಡೆ ಇರುವಂತ ಆಸಿಡ್ ಅನ್ನ ಕಡಿಮೆ ಮಾಡ್ತೈತ್ರಿ. ಬಹಳ ಇಂಪಾರ್ಟೆಂಟ್ ರೀ. ನಮ್ಮ ಲಿಂಬೆ ಹಣ್ಣು ಏನ್ ಮಾಡ್ತೈತಿ, ಒಳಗಡೆ ಇರುವಂತ ಫ್ಯಾಟ್ ಕೊಲೆಸ್ಟ್ರಾಲ್ ಅನ್ನ ಬರ್ನ್ ಮಾಡ್ತೈತ್ರಿ. ಲಿಂಬೆ ಹಣ್ಣು ಬಹಳ ಚಲೋ ರೀ. ಅದಕ್ಕ ಮುಂಜಾನೆ ಎದ್ದ ಕೂಡಲೇ ಬಿಸಿನೀರ ಮತ್ತು ಅರಿಶಿನ ಮತ್ತು ಲಿಂಬು ಹಣ್ಣ ಇದು ಕಂಪಲ್ಸರಿ ಹಾಕೋರಿ. ಇದು ಫಸ್ಟ್ ರೀ. ಸೆಕೆಂಡ್ ಏನ್ ಮಾಡ್ರಿ ಅಂದ್ರ 10 ಸುಮಾರ ತಟ್ಟೆ ತುಂಬ ಹಣ್ಣ್ರಿ. ತಟ್ಟೆ ತುಂಬ ಹಣ್ಣ. ಇನ್ನೊಂದು ವೆರಿ ಇಂಪಾರ್ಟೆಂಟ್, ಹಣ್ಣು ಇದು ಲಿಂಬೆನ್ ಜ್ಯೂಸ್ ಅಂತೂ ಮುಂಚೆಲ್ಲ ಅದ್ ಕೂಡ ಕುಡಿತೀರಾ. 9 ಸುಮಾರ ಒಂದ್ ಜ್ಯೂಸ್ ಹೇಳ್ತೇನ್ರಿ, ಆ ಜ್ಯೂಸ್ ಕುಡೀರಿ. ಇಷ್ಟು ಟೇಸ್ಟಿ ಐತಲ್ರಿ ಜ್ಯೂಸ್. ನಿಮ್ ಹೆಲ್ತಿಗೆ ಬಹಳ ಚಲೋ ರೀ. ಅದ್ ನಾವ್ ಮಾಡ್ತೇವ್, ಕಂಪಲ್ಸರಿ ನಾವ್ ಮಾಡ್ಕೋತೇವ್. ಇದು ಜ್ಯೂಸ್ ಕುಡಿಯಾಕತ್ತ ನಾವು 2 ವರ್ಷ ಆಯ್ತ್ರಿ. ಹಣ್ಣು ತಿನ್ನಾಕತ್ತ 4 ವರ್ಷ ಐತ್ರಿ. ಈ ಜ್ಯೂಸ್ ಕುಡಿಯಾಕತ್ತ ನಾವ್ 2 ವರ್ಷ ಆಯ್ತು. ಅದ್ ನಿಮ್ ಜೊತೆ ಶೇರ್ ಮಾಡ್ತೇವ್. ಏನೇನ್ ಹಾಕ್ತೇವ್ ಕೇಳ್ರಿ. ಒಂದ್ ಬೀಟ್ರೂಟ್ ರೀ. ಅಂದ್ರೆ ನೀವು ಒಬ್ರ ಗ್ಲಾಸ್ ನೀವು ಕುಡಿತಾ ಇದ್ರಿ ಅಂದ್ರ ಒಂದ್ ಬೀಟ್ರೂಟು, ಒಂದ್ ದಾಳಂಬ್ರಿ, ಒಂದ್ ಸೌಂತಿಕಾಯಿ, ಒಂದ್ ಗಜ್ರಿ, ಒಂದ್ ಸೇಬು ಹಣ್ಣು, ಮತ್ತು ಗುಡ್ ನೆಲ್ಲಿಕಾಯಿ ತೂರ್ರಿ, ಅಲ್ಲ ನಿಮ್ಗೆ ಎಷ್ಟ ಬೇಕ ಅಲ್ಲ, ಮತ್ತು ಲಿಂಬು ಹಣ್ಣು. ಇವಿಷ್ಟು ಐಟಮ್ ಅನ್ನ ನೀವು ಗ್ರೈಂಡ್ ಮಾಡ್ಬೇಕು. ಗ್ರೈಂಡ್ ಮಾಡಿ ಆ ಜ್ಯೂಸ್ ಏನ್ ಬರ್ತೈತಲ್ಲ, ನೀರ್ ಹಾಕ್ಬೇಡ್ರಿ. ನೀರ್ ಹಾಕಲಾರ್ದ ಇದನ್ನ 1 ಗ್ಲಾಸ್ ನೀವು ಜ್ಯೂಸ್ ಕುಡೀರಿ. ಏನೇನ್ ಹೇಳ್ರಿ, ಬೀಟ್ರೂಟ್, ದಾಳಿಂಬ್ರಿ, ಗಜ್ರಿ, ಸೌಂತಿಕಾಯಿ, ಆಪಲ್ ರೀ, ಗುಡ್ ನೆಲ್ಲಿಕಾಯಿ ರೀ, ಅಲ್ಲ, ಲಿಂಬು ಹಣ್ಣು ಇಷ್ಟು ಹಾಕೊಂಡು ಏನ್ ಮಾಡ್ರಿ, ಒಂದ್ ಜ್ಯೂಸ್ ತಯಾರು ಮಾಡ್ಕೋರಿ. ಇದು ನಾವು ಕಂಪಲ್ಸರಿ ಮಾಡ್ತೇವೆ ನೋಡ್ರಿ. ಮುಂಚೆನೆ ಅದ್ಕೂಲೆ ಲಿಂಬಿ ಹಣ್ಣು ನೀರ್ರಿ, ಅರಿಶಿನ, ಲಿಂಬಿ ಹಣ್ಣು ಮತ್ತು ಬಿಸಿನೀರು. ಅದ್ರ ನಂತರ ಇದ್ರದ್ದು ಒಂದ್ ಜ್ಯೂಸ್ ರೀ. ಆಮೇಲೆ ಮೂರನೇದು 10 ಸುಮಾರ ಒಂದ್ ತಟ್ಟೆ ತುಂಬಾ ಹಣ್ಣು. ಇಷ್ಟಾದ್ರೆ 10 ಗಂಟೆಗ ನಾವ್ ನಾಷ್ಟ ಮಾಡ. ನಿಮ್ಗ ಅನುಭವ ನಾನ್ ನಿಮ್ಗೆ ಶೇರ್ ಮಾಡ್ಬೇಕಂತ ಮಾಡ್ಕೋತೇನ್ರಿ. ಇದ್ ನಿಮ್ಗೆ ಹೇಳ್ಕೋಬೇಕು ಅನ್ಕೋತೇನ್ರಿ. 4 ವರ್ಷ ಹಿಂದ್ಗಡೆ ನಮ್ಮ ಅಂಕೋರು ಬಿಶ್ರೋಪ್ ರಾಯ್ ಚೌಧರಿ ಕ್ಲಾಸ್ ಕೇಳಿದ್ಮೇಲೆ ನಮ್ಮಲ್ಲಿ ಸೆಂಟ್ರದಲ್ಲಿ ಶುರು ಮಾಡಿದ್ರು. ಅವಾಗ ನಾ ಹೇಳ್ತೇನ್ರಿ ಅಕ್ಕಂದಿರು ಅಥವಾ ಅಣ್ಣಂದಿರು ಯಾರು ಕೇಳ್ತಾ ಇದೀರಿ, ಯಾರು ನೀವ್ ವೆಯ್ಟ್ ಲಾಸ್ ಮಾಡ್ಕೋಬೇಕಂತೀರಿ, ಅವಾಗ ಫಸ್ಟ್ ಟೈಮ್ ಯಾವಾಗ ಶುರು ಮಾಡಿದಾಗ ಎಷ್ಟು ತ್ರಾಸ ಅಂತ ಹೇಳ್ತಾರೆ. ಯಾಕಂದ್ರೆ ಪ್ರತಿದಿನ ನಾವು ನಾಷ್ಟ ಮಾಡೇ ಮಾಡ್ತೇವಿ. ಆ ನಾಷ್ಟ ಮಾಡಿದ ನಂತರ ಒಮ್ಮೆ ಸ್ಕಿಪ್ ಮಾಡೋದು, ಹಣ್ಣು ತಿನ್ನೋದು ಅಂದ್ರೆ ಮನ್ಸಿಗೆ ಭಾಳ ತ್ರಾಸ ಆಕೈತ್ರಿ. ಹಣ್ಣು ತಿಂದ ಆದ್ಮೇಲ್ರಿ 11 ಗಂಟೆಕಂದ್ರ ಮತ್ ಹಸು ಆಗ್ಬಿಡ್ತಿದ್ರಿ. 9 ಗಂಟೆಕ ಹಣ್ಣು ತಿಂದ್ಕೂಳೆ 11 ಗಂಟೆಕಂದ್ರ ಹಸು ಆಗ್ಬಿಡ್ತಿ. ಸ್ವಲ್ಪ ಸಿಟ್ಟು ಬರ್ತಿತ್ರಿ. ಒಮ್ಮೆ ಅಕ್ಕೋರ್ ಮೇಲೆ ಏನ್ ಸಿಟ್ಟು ಮಾಡ್ತೀನಿ, ಅಕ್ಕೋ ನಂಗೆ ಹಸು ಆಗೈತಿ ಏನ್ರ ಕೊಡ್ರಿ ಅಂತ ಹೇಳಿ. 11 ಗಂಟೆಗೆಲ್ಲ ಅಡಿಗೆ ರೆಡಿ ಆಗಿರ್ತೈತ್ರಿ. ಆದ್ರೂ ತಡ್ಕೊಂಡ್ ಇವಾಗಂತೂ ಏನ್ ನಮ್ ಮುಂದ್ ಇಡ್ಲಿ ದೋಸೆ ಏನ್ ಬೇಕಾದ್ ಮಾಡ್ಲಿಕ್ಕರೆ ನಾ ಮಾತ್ರ ನಾಷ್ಟ ಮಾಡಂಗಿಲ್ರಿ. ಯಾಕಂದ್ರೆ ಅದ್ರ ಬೆನಿಫಿಟ್ಸ್ ಏನೇನಾಗೈತೆ ನನ್ಗೆ ಭಾಳ ಹೆಲ್ಪ್ ಆಗೈತೆ. ಮುಂಚೆಲಿ ನಾನು ನಾಷ್ಟ ಬಿಟ್ಟು ಹಣ್ಣುಗಳ ತಿನ್ನೋದ್ರಿಂದ ನನಗ ಸ್ವಲ್ಪ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಐತ್ರಿ. ಬಾತ್ರೂಮ್ ಬಹಳ ಗಟ್ಟಿ ಆಕೈತ್ರಿ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋ ಕಾರಣದಿಂದ ಯಾವಾಗ ನಾವು ಹಣ್ಣು ತಿನ್ನಾಕತ್ವಿ ಆವಾಗ ನಮ್ ಕಾನ್ಸ್ಟಿಪೇಷನ್ ಪೂರಾ ಸರಳ ಆಗ್ಬಿಡ್ತೈತಿ. ಅದಕ್ಕ ನಿಮ್ಗೂ ನಮ್ಗೆ ಹೇಳ್ತೇನ್ರಿ, ಆ ಹಣ್ಣು ಮುಂಚೆ ಒಂದ್ ನಾಷ್ಟ ಸ್ಕಿಪ್ ಮಾಡೋದ್ರಿಂದ, ಹಣ್ಣುಗಳು ತಿನ್ನೋದ್ರಿಂದ ನಂಗೆ ಅನ್ಸುಮಟ್ಟ ಒಂದ್ ವರ್ಷನಾಗ ಯಾವಾಗೋ ಒಮ್ಮೆ ರೇರ್ ನಾ ದವಾಖಾನಿಗೆ ಹೋಗ್ತೇನೆ ನೋಡ್ರಿ. ಯಾವಾಗ್ರೆ ಒಮ್ಮೆ. ಇಲ್ಲಾಂದ್ರೆ ಕಂಟಿನ್ಯೂಸ್ ನಂಗೆ ನೆಗಡಿ, ಸುಂಬಳ, ಕಫ, ಜ್ವರ ಇದು ಇರತಿತ್ರಿ. ಆದ್ರೆ ಯಾವಾಗ ನಾವು ಹಣ್ಣು ತಿನ್ನಕ್ ಸ್ಟಾರ್ಟ್ ಮಾಡಿದ್ವಲ್ರಿ, ಅವತ್ತಿನಿಂದ ನಮ್ಮ ರೇರ್ ರೀ, ವರ್ಷದಲ್ಲಿ ಒಂದ್ 2 ಸಲ ರೇರ್ ರೀ ನಾನು. ಅದು ಎದಕ್ರಿ, ನೆಗಡಿ ಬಂದ್ರೆ ಅಷ್ಟೇ ಹೋಗಿರ್ತೇನ್ರಿ ದವಾಖಾನಿ. ಅದು ರೇರ್ ಹೊಂಟೈತ್ರಿ. ಸೊ ಬಾಳ್ ಬೆನಿಫಿಟ್ ಐತ್ರಿ ನೋಡ್ರಿ. ಮುಂಜಾನೆ ನಾಷ್ಟ ಬಿಟ್ಟು ತಟ್ಟೆ ತುಂಬಾ ಹಣ್ಣು ತಿನ್ನೋದ್ರಂತೂ ಲಾಭದ್ದು ಸಿಕ್ಕಾಪಟ್ಟಿ ಐತ್ರಿ.
ನಿಮ್ಮ ಹೆಲ್ತ್ ಅಲ್ಲಿ ಬಹಳ ಚೇಂಜಸ್ ಬರ್ತೈತಿ. ಯಾವ ರೋಗ ಬರೋದಿಲ್ಲ. ನಿಮ್ಮ ಪೈಲ್ಸ್ ಪ್ರಾಬ್ಲಮ್ ಅನ್ರಿ, ನಿಮ್ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅನ್ರಿ, ನಿಮ್ ಹೀಟ್ ಶರೀರನ ಬಾಳ ಹೀಟ್ ಆಕೈತನ್ರಿ, ಅಥವಾ ನಿಮ್ದು ಏನ್ರಿ ಅಸಿಡಿಕ್ ಶರೀರ ಇತ್ತಂದ್ರ ಅದು ಕೂಡ ಅಲ್ಕಲೈನ್ ಮಾಡ್ತೈತ್ರಿ ಇವ್ ನೀವು ಹಣ್ಣು ತಿನ್ನೋದ್ರಿಂದ. ಸೊ ಇದಾಯ್ತ್ರ ಮುಂಜಾನೆ ಬಿಸಿನೀರು, ಎರಡನೇದು 9 ಸುಮಾರ ಬೀಟ್ರೂಟ್ ಜ್ಯೂಸು, ಅದಂತೂ ಸೂಪರ್ ನೋಡಿ. ಬೀಟ್ರೂಟ್ ಜ್ಯೂಸ್ ಟ್ರೈ ಮಾಡಿ ನೋಡ್ರಿ ಎಲ್ಲರೂ. ಆಮೇಲೆ ಮೂರನೇದು ಏನ್ರಿ 10 ಗಂಟೆಗೆ ತಟ್ಟೆ ತುಂಬಾ ಹಣ್ಣ. ಆಮೇಲೆ 4ನೇದು 12 ಗಂಟೆಗೆ ಊಟ. 12 ನಾನ್ ನಂದು ಹೇಳ್ತಾ ಇದ್ದೇನೆ, ನಾ ಹೆಂಗ್ 10 kg ಕೇವಲ 4 ತಿಂಗಳಲ್ಲಿ ನಾ 10 kg ಇಳಿಸಿದೇನ್ರಿ. ನೆಕ್ಸ್ಟ್ ಬಂತ್ರಿ ಏನ್ ಹೇಳ್ತಾ ಇದ್ದೇರಿ, 12 ಸುಮಾರು ಊಟ. ಊಟದಲ್ಲಿ ಏನ್ರಿ, ನಾನ ದೀಡ್ ರೊಟ್ಟಿ ತಿಂತೇನ್ರಿ, ಇಷ್ಟ ಅನ್ನ ತಿಂತೇನ್ರಿ. ವೆರಿ ಇಂಪಾರ್ಟೆಂಟ್. ಅನ್ನನು ಬಾಳ್ ಮೈ ಬರ್ತೈತ್ರಿ. ಅದಕ್ಕ ಯಾರು ವೇಟ್ ಲಾಸ್ ಜರ್ನಿ ಒಳಗ್ ಅದೀರಿ, ಅನ್ನ ತಿನ್ಬೇಡ್ರಿ. ನಾ ಇಷ್ಟ ಅನ್ನ ತಿಂತೇನ್ರಿ. ಯಾಕ ಅನ್ನದಿಂದ ಮೈ ಬರ್ತೈತಿ. ನಾ ಯಾಕೆ ಇಳಿಸಿದೆ ಅಂತೂ ನಾ ರೀಸನ್ ಯಾಕಂದ್ರೆ ಕಾಲ್ ಬಾವ್ ಬರಾಕತ್ತಿತ್ತು, ಅದಕ್ಕೆ ನಾ ಇಳಿಸ್ಲೇಬೇಕಾಗಿತ್ತು. ನೀವ್ ಎದಕ್ ವೇಟ್ ಲಾಸ್ ಮಾಡ್ಬೇಕಂತೀರಿ ಅದು ನಿಮ್ ರೀಸನ್ ಇರ್ಬೋದು. ಸೊ ನಾ ಟಿಪ್ಸ್ ಹೇಳ್ತೀನಿ, ದಟ್ ಟು ನನ್ನ ಅನುಭವದಿಂದ. ಅದಕ್ಕೋಸ್ಕರ ಏನ್ ಮಾಡ್ರಿ, ಇಷ್ಟ ಅನ್ನ ತಿನ್ರಿ, ಅನ್ಲೆ ಮೈ ಬರ್ತೈತಿ. ಸೊ ಇಷ್ಟ ಅನ್ನ ಮತ್ತ ಸಾಂಬಾರ್ ಹೆಚ್ಚ್ ತಗೊಳ್ರಿ. ಮತ್ತೆ ಸ್ವೀಟ್ ಬೆಲ್ಲ ಮಾಡಿರುವಂತ ಐಟಮ್ ಅನ್ನ ಅದು ಕೂಡ ಚೂರ ತಗೋರಿ. ಆ ಟೈಮ್ನಾಗ ನಾ ಸ್ವಲ್ಪ ತಗೋತಿದ್ನಿ. ಈಗ ಮಾತ್ರ ಎಲ್ಲಾ ತಿಂತೇನ್ರಿ. ಮತ್ತೆ ನಾನು ಶುಗರ್ ಮತ್ತು ಮೈದಾ ಇವನ್ನೆಲ್ಲ ಕಡಿಮೆ ಯೂಸ್ ಮಾಡ್ತೀನಿ. ಶುಗರ್ ಮತ್ತು ಮೈದಾ ಬಹಳ ಕಡಿಮೆ ಯೂಸ್ ಮಾಡ್ತೀನಿ. ಉಪ್ಪನ್ನು ಬಹಳ ಕಡಿಮೆ ತಗೋತೀನಿ. ಅಂದ್ರೆ ಎಷ್ಟ್ ಬೇಕು ಅಷ್ಟೇ ತಗೋತೀನಿ. ಜಾಸ್ತಿ ಉಪ್ಪಿನಕಾಯಿ ಇವ್ನ ಯಾವನು ತಗೋದಿಲ್ಲ. ಮತ್ತೆ ಇನ್ನೊಂದು ನಿಮ್ ಟಿಪ್ ಹೇಳ್ತೇನೆ. ಊಟ ಹೇಗ್ ಮಾಡ್ಬೇಕಂದ್ರೆ, ಯಾವಾಗ ನೀವು ತಿಂದಾದ್ಮೇಲೆ ಡ್ರಕ್ ಅಂತ ಒಳಗನೆ ಒಂದು ಆವಾಜ್ ಬರ್ತೈತ್ರಿ. ಯಾವಾಗ್ಲೂ ನೆನ್ಪಿಟ್ಕೋರಿ, ಊಟ ಆದ್ಮೇಲೆ ಡ್ರಕ್ ಅಂತ ಆವಾಜ್ ಬರ್ತೈತಿ. ಆವಾಜ್ ಬಂದ್ ಆದ್ ಕೂಡ್ಲೇನರಿ ನೀವ್ ಮುಂದೇನು ತಿನ್ಬಾರ್ದ್ರಿ. ಇದು ಯಾವಾಗ್ಲೂ ನೆನ್ಪಿಟ್ಕೋರಿ. ಡ್ರಕ್ ಅಂತ ಆವಾಜ್ ಬಂತ್ ಅಂದ್ರೆ ಹೊಟ್ಟಿ ಹೇಳತೈತಿ ಐ ಆಮ್ ಫುಲ್, ನಾ ಫುಲ್ ಅದೇನಂತ. ಆದ್ರೆ ನೀವು ಕೆಲವ್ರು ಒಂದೊಂದ್ಸಲ ಹೇಳ್ತೀನಿ ನೋಡ್ರಿ, ಈಗ ಟೇಸ್ಟಿ ಏನ್ರೆ ಪುರಿ ದೋಸಾ ಇಡ್ಲಿ ಮಾಡಿದ್ರಂದ್ರ ಅದು ಒಳಗ್ ಅಡ್ರ ಅಂತ ಆವಾಜ್ ಬಂದಿರ್ತೈತ್ರಿ. ಆದ್ರೂ ಇನ್ನೊಂದು ನಾಳೆಗೆ ಏನಿರ್ತೈತಿ, ಮನಸ್ಸು ಏನಂತಿರ್ತೈತಿ, ಇನ್ನೊಂದ್ ತಿನ್ಲಾ, ಮತ್ತೆ ನಾಳೆ ಸಿಗಂಗಿಲ್ಲ, ಇವತ್ತ ತಿನ್ ಅಂತ ಹೇಳ್ತೈತ್ರಿ. ಅದಕ್ಕೆ ಏನ್ ಮಾಡ್ತೀವಿ, ನಾವ್ ಇನ್ನೊಂದ್ ತಿಂತೇವೆ. ಅದೇ ಡ್ರಕ್ ಅಂದ ಮೇಲೆ ಬರ್ಪ್ ಡ್ರಕ್ ಅಂದ ಮೇಲೆ ಮತ್ತೆ ನೀವು ಇನ್ನೊಂದ್ ದೋಸೆ, ಇನ್ನೊಂದ್ ಇಡ್ಲಿ, ಇನ್ನೊಂದ್ ಪುರಿ ತಿಂದ್ರ ಅಂದ್ರ ಅದು ಆಕ್ಚುಲಿ ಎಲ್ಲ ವೇಸ್ಟರ್. ಇದು ವೇಸ್ಟ್ನಾಗ ಹೋಗೋದ್ರಿ ಅದು. ಅದಕ್ಕೋಸ್ಕರ ಇದು ಬಹಳ ನೆನಪಿಟ್ಕೋರಿ. ನಾ ಯಾವಾಗ್ಲೂ ಮನಸ್ಸನ್ನ ಇಟ್ಕೊಂಡಿರ್ತೇವೆ. ಅದು ಯಾವಾಗ ಅವಾಸ್ ಮಾಡ್ತೈತ್ ನೋಡ್ರಿ, ಅವಾಗ ನಾ ತಟ್ಟೆ ತಗೊಂಡ್ ಎದ್ದ ಬಿಡ್ತೇನೆ. ನೀವು ಬೇಕಾದ್ರೆ ಟ್ರೈ ಮಾಡ್ರಿ. ಊಟ ಅಂತೈತ್ ನೋಡ್ರಿ, ಅವಾಗ ಮುಗೀತ. ನೀವ್ ಮುಂದ್ ಅದ್ ಎಷ್ಟ ರುಚಿ ಮಾಡಿರ್ಲಿ, ಮತ್ತ ಅವ್ರ ಏನ ತಗೊಂಬರ್ಲಿ, ಅದೆಲ್ಲ ವೇಸ್ಟ್ ಖಾತೆ ಹೋಗೋದೈತಿ. ಅದಕ್ಕೋಸ್ಕರ ಅದ್ರ ಏನ್ ಮಾಡಕ್ ಹೋಗ್ಬೇಡ್ರಿ, ತಿನ್ಲಿಕ್ಕನ ಹೋಗ್ಬೇಡ್ರಿ. ಅದನ್ನ ತಿನ್ಲಿಕ್ಕೆ ಹೋಗ್ಬೇಡ್ರಿ. ಇನ್ನ ಮತ್ ಬಂತ್ರಿ ನಾನ ಇದ್ ಮಾಡ್ತೀನಿ. ಆಮೇಲೆ 12 ಗಂಟೆಗೆ ಊಟ ಆಕೈತ್ರಿ. ಆಮೇಲೆ ಸಾಯಂಕಾಲ 5:30 ಒಳಗ ಊಟ ಮಾಡ್ಬಿಡ್ತೇನ್ರಿ. ಸೂರ್ಯಾಸ್ತಕ್ಕಿಂತ ಮುಂಚೆ ಊಟ ಮಾಡ್ತೇನ್ರಿ ನಾ. ಇದು ನಾ ಇದನ್ ಪ್ರಾಕ್ಟೀಸ್ ಮಾಡಕತ್ತ 6 ವರ್ಷ ಆಯ್ತ್ರಿ. 6 ವರ್ಷ ಆಯ್ತು. ನಾ ಸೂರ್ಯಾಸ್ತಕ್ಕಿಂತ ಮುಂಚೆನೆ ಊಟ ಮಾಡ್ತೇನೆ. ಅದು ಮುಂಚೆ ನಾವ್ ಮಾಡಿದ್ದನ್ನ ಬಾಬಾನ್ ಪ್ರಸಾದವನ್ನ ನಾವ್ ತಿಂತೀವಿ. ಮತ್ ನಾವ್ ಸಾಯಂಕಾಲ ಏನ್ ತಿನ್ನಂಗಿಲ್ರಿ, ಮತ್ತೇನ್ ಹೊಸಾದ್ ಮಾಡಂಗಿಲ್ರಿ. ನೀವ್ ನಿಮ್ ಮನೆಯೊಳಗ್ ಫ್ರೆಶ್ ಮಾಡ್ರಂತೂ ತೀರಾ ಚಲೋ ರೀ. ಆಕ್ಚುಲಿ ಮಾಡಿದ ಅಡಿಗೆನ ಅವಾಗ ತಿಂದ್ರ ಬಹಳ ಚಲೋ ರೀ. ನಿಮಗ್ ಬಿಟ್ಟಿದ್ರಿ. ನಮ್ಮಲ್ಲಂತೂ ನಾವ್ ಇದ್ದಿದ್ದನ್ನ ತಿಂತೀವಿ, ನಿಮ್ ಬಿಟ್ಟಿದ್ರಿ. ಏನ ಮಾಡ್ರಿ, ನೀವು ಸೂರ್ಯಾಸ್ತಕ್ಕಿಂತ ಮುಂಚೆ 5:30 ಒಳಗ ತಿನ್ಬಿಡ್ರಿ. ಅವಾಗ ನಾ ನಂದ್ ಹೇಳ್ತೇನೆ, ಅವಾಗ ಸಾಯಂಕಾಲ ಒಂದ್ ರೊಟ್ಟಿ ಮತ್ತೆ ಇಷ್ಟ ಅನ್ನನ ತಗೋತೇನೆ. ಇದ ನಂದು ಪೂರಾ ಕಂಪ್ಲೀಟ್ ಏನ್ರಿ, ಫುಲ್ ನನ್ ಫುಡ್ ರೂಟೀನ್ ರೀ. ಮಾರ್ನಿಂಗ್, ಮಧ್ಯಾಹ್ನ 12 ಮತ್ತ ಸಾಯಂಕಾಲ 5:30 ಒಳಗ ನಾ ಇಷ್ಟ ಊಟ ಮಾಡ್ತೀನಿ. ಆಮೇಲೆ ಇಷ್ಟ ಬಿಟ್ಟು ನಡುನ ಏನು ಹಾಲ್ ಕುಡಿಯೋದನ್ರಿ, ಮತ್ ನಡು ಏನ್ರ ಸ್ನಾಕ್ಸ್ ಅನ್ರಿ, ಚುಮ್ಮರಿ ಮಾಡಿದಾಗ ಯಾವಾಗ್ರ ಒಂದ್ ಟೇಸ್ಟ್ ನೋಡ್ತೇನ್ರಿ. ಖರೆ ರೇರ್ ನಾ ಇಂಥವ್ ಏನು ಮುಟ್ಟಕ್ ಹೋಗೋದಿಲ್ಲ. ಇಷ್ಟ ನೀವು ಮಾಡ್ ನೋಡ್ರಿ, ನಿಮ್ ವೇಟ್ ಲಾಸ್ ಜರ್ನಿ ಗ್ಯಾರಂಟಿ ಆಕೈತಿ. ಮತ್ತೆ ವೆರಿ ಇಂಪಾರ್ಟೆಂಟ್, ನಿಮ್ಗೆ ನಾ ಹೇಳ್ತೇನೆ, ಆ 4 months ನಾ ಏನ್ ಅದನ್ನ ನನ್ನ ವೇಟ್ ಲಾಸ್ ಮಾಡಾಕತ್ತೀನಲ್ರಿ 4 ತಿಂಗಳ,
ಆ 4 ತಿಂಗಳನ್ಯಾಗ ಇಷ್ಟ ನನ್ ಕಣ್ಣಾಗ್ ನೀರ್ ಬಂದಿತ್ ನೋಡ್ರಿ, ಹೇಳ್ತೇನೆ, ನೀವು ಕರೆ ಹೇಳ್ತೇನ್ರಿ. ಯಾಕಂದ್ರ ಮೈ ಬೆಳ್ಸಾಕ ಏನ್ ಬಾಳೋತ್ ಹಿಡಿಯಂಗಿಲ್ರಿ. ಯಾಕಂದ್ರ ನನಗ ಭಾಳ ನನ್ ಮೈ ಹೆಂಗ್ ಬತ್ ಅದು ಹೇಳ್ತೀನಿ ಕೇಳ್ರಿ. ನಾನ ಸ್ವೀಟ್ ಪ್ರಿಯಲ್ರಿ, ಭಾಳ ಸ್ವೀಟ್ ತಿಂತೇನ್ರಿ. ಬಾಬಾನ್ ಮನ್ಯಾಗಂತೂ ಸ್ವೀಟ್ ಇದ್ದೇ ಇರ್ತಾವ್ರಿ, ಟೋಳಿ ಇದ್ದೇ ಇರ್ತಾವ್ರಿ. ಅವ್ನ ಏನ್ ಮಾಡ್ತಿದ್ದಂದ ತಿಂದ ತಿಂತಿದ್ನಿ. ಮತ್ತ ಸ್ವೀಟ್ ಇರ್ತಾವ ಅಂದ್ ಬಾಬಾನ್ ಮನ್ಯಾಗ ತಿನ್ನಾಕ ಇರ್ತಾವ ಅಂತ ತಿಂತಿದೀವ್ರಿ ನಾವ್. ಅದಕ್ಕ ವೇಟ್ ಬಂದ್ ಬಿಟ್ಟಿತ್ರಿ. ಆದ್ರೆ ಯಾವಾಗ ಮೊಣಕಾಲ್ ನೋವ್ ಬಂತು, ಬೆನ್ ನುಸಾಕತ್ತವ, ಕರಗಿಸ್ಬೇಕಾದ್ರೆ ಹೇಳ್ತೇನ್ರಿ, ಕಣ್ಣಾಗ್ ನೀರ್ ಬಂದೈತ್ರಿ. ಅದ ಈ ಪೂರ 1 ತಾಸ ಎಕ್ಸರ್ಸೈಸ್ ಮಾಡೋದು, ಮತ್ತ ಕ್ರೇವಿಂಗ್ ಆಕೈತ್ರಿ, ಅದನ್ ತಿನ್ಬೇಕ್ ಇದನ್ ತಿನ್ಬೇಕ್, ಅದನ್ನ ಕಂಟ್ರೋಲ್ ಮಾಡ್ಕೋದು. ಅಪ್ಪಾ ಅದೇನ್ ಕೇಳಾಕ್ ಹೋಗ್ಬೇಡ್ರಿ. ಆ 4 ತಿಂಗಳ ಕರೆ 4 ತಿಂಗಳ ಮನ್ಸಾರೆ ಕೊಟ್ಟು ಮಾಡಿದ್ರಂದ್ರ ನಿಮ್ ಗ್ಯಾರಂಟಿ ನಿಮ್ ವೇಟ್ ಲಾಸ್ ಆಗೇ ಆಕೈತಿ ನೋಡ್ರಿ. ನಾನು 60 kg ಇದ್ದಿದ್ದ 50 kg ಕೇವಲ 4 ತಿಂಗಳ್. ಕಂಪಲ್ಸರಿ ಎಕ್ಸರ್ಸೈಸ್, ಕಂಪಲ್ಸರಿ ಡಯಟ್ನಾಗ ಚೇಂಜಸ್ ಬರ್ಬೇಕ್ರಿ. ಮತ್ತ ಮೈದಾ, ಉಪ್ಪು, ಸಕ್ರಿ ಇವನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ರಿ. ಜಂಕ್ ಫುಡ್ಸ್, ಕರ್ದಿದ್ದು, ಫ್ರೈಡು ಇವನ್ನೆಲ್ಲ ಅವಾಯ್ಡ್ ಮಾಡ್ರಿ. ನೀವ್ ಇಷ್ಟ ಮಾಡಿ ನೋಡ್ರಿ, ನೀವು ಗ್ಯಾರಂಟಿ ನಿಮ್ದ ವೇಟ್ ಅನ್ನ ನೀವು ಲಾಸ್ ಮಾಡೇ ಮಾಡ್ತೀರಿ. ಮತ್ತೆ ವೆರಿ ಇಂಪಾರ್ಟೆಂಟ್, ಚಪಾತಿ ತಿಂದಾಗೂ ಕೂಡ ಕಂಪಲ್ಸರಿ ಅವ್ರು ಏನ್ ಹೇಳ್ತಾರಂದ್ರೆ ಚಪಾತಿಯಲ್ಲಿ ಒಂದ್ ಕಾಯಿಪಲ್ಲೆ ಕಂಪಲ್ಸರಿ ಆಡ್ ಮಾಡ್ರಿ. ನಾವ್ ಚಪಾತಿ ಏನ್ ಮಾಡ್ತೇವ್, ಪ್ಲೇನ್ ನಾದತೇವ್ರಿ. ಆ ಪ್ಲೇನ್ ಚಪಾತಿನಾಗ್ರೆ ಪಾಲಕ್ರೆ ಹಾಕ್ರಿ, ಮೆಂತೆ ಪಲ್ಯರೆ ಹಾಕ್ರಿ, ಬೀಟ್ರೂಟ್ ತೂರ್ರೆ ಹಾಕ್ರಿ, ಸೌಂತಿಕಾಯಿ ತೂರ್ರೆ ಹಾಕ್ರಿ, ಗಜ್ರಿ ತೂರ್ರೆ ಹಾಕ್ರಿ. ಒಂದ್ ಯಾವ್ದ್ರೆ ಕಾಯಿಪಲ್ಯನ ಕಂಪಲ್ಸರಿ ಅವ್ರು ಚಪಾತಿ ಹಾಕಂತಾರೆ. ಯಾಕಂದ್ರೆ ಚಪಾತಿ ಏನಿರ್ತದಲ್ರಿ ಜಿಗಟ್ ಇರ್ತೈತೆ, ಅದನ್ನ ನಮ್ಮ ಶರೀರದಿಂದ ಹೊರಗ್ ಹೋಗ್ಬೇಕಾದ್ರೆ ಈಸಿಯಾಗಿ ಪಾಸ್ ಆಗಂಗಿಲ್ಲ. ಅದಕ್ಕೆ ಅವ್ರು ಏನಂತಾರ, ಒಂದ್ ನೀವು ಕಾಯಿಪಲ್ಯ ಚಪಾತಿನ ಆಡ್ ಮಾಡಿದ್ದೆ ಆದ್ರ ನಿಮ್ಮ ಬಾತ್ರೂಮ್ ಬಹಳ ಈಸಿಲಿ ಸ್ಮೂತ್ಲಿ ಅದೇನಾಗ್ಬಿಡುತ್ತೆ, ಹೊರಗ್ ಬಂದ್ಬಿಡ್ತೈತಿ ಅಂತಾರೆ ಅವ್ರು. ಸೊ ಇದನ್ನ ಟ್ರೈ ಮಾಡಿ ನೋಡ್ರಿ. ಇದನ್ನ ಇಷ್ಟ ಮಾಡ್ರಿ, ನಿಮ್ಮ ವೇಟ್ ಲಾಸ್ ಏನಾಕೈತ್ರಿ ಕಂಪಲ್ಸರಿ. ಮತ್ತ ಇದನ್ನ ನೀವು ಯಾರು ಕೇಳಾಕತ್ತಿರಲ್ಲ, ಇದು ವೇಟ್ ಲಾಸಿಗೆ ಐತ್ರಿ. ಆದ್ರೆ ಆಸನ ಎಕ್ಸರ್ಸೈಸ್ ಏನೈತ್ಲ, ಇದು ತಳ್ಳಿ ಇದ್ದವರು ಮಾಡ್ಲೇಬೇಕ್ರಿ. ಈಗೂ ನೋಡ್ರಿ, ನಾ ನಿಮ್ಗೆ ಅನುಭವ ಹೇಳ್ತೇನೆ. ಈಗ ನಾ 10 kg ಇಳ್ಸೇನಲ್ರಿ, ಇಷ್ಟು ಬಿಸಿ ಇರ್ತೇವ್ರಿ ಶೆಡ್ಯೂಲ್ನಾಗ. ಒಂದೊಂದ್ ದಿವ್ಸ ನನಗ್ ಮುಂಚೆಲ್ ಮಾಡಕ್ ನಂಗೆ ಎಕ್ಸರ್ಸೈಸ್ ಟೈಮೇ ಇರಂಗಿಲ್ರಿ. ಈಗಂತೂ ಇದು ಈಗಿಂದ ಹೇಳತ್ತೇನ್ರಿ ನಾನು. ಈಗ ವೇಟ್ ಲಾಸ್ ಆದ್ಮೇಲಿಂದ ಸ್ವಲ್ಪ ಲೇಸಿ ಆಗ್ಬಿಡ್ತೀವಲ್ರಿ, ಎಕ್ಸರ್ಸೈಸ್ ಎಲ್ಲ ಬಿಟ್ಟಿರ್ತೀವಲ್ರಿ. ಈಗೂ ಹೇಳಾಕತ್ತೇನ್ರಿ ನಿಮ್ ಅನುಭವ. ಈಗೂ ಒಂದ್ 2-3 ದಿವ್ಸ ಬಿಟ್ಟಿರ್ತೇನಲ್ರಿ, ಇದು ಕಾಲ್ ಬಾವ್ ಬರ್ತೈತಿ ನೋಡ್ರಿ. ಏನ್ ಮಾಡ್ತೀರಿ? ಅದ್ರ ಸಲುವಾಗ್ರೆ ನಾ ಏನ್ ಮಾಡ್ಬೇಕಾಕೈತ್ರಿ, ಮತ್ತೆ ನಾ ಎಕ್ಸರ್ಸೈಸ್ ಎಕ್ಸರ್ಸೈಸ್ ಮಾಡಿದೆ, ಕಾನ್ಸ್ಟಿಪೇಷನ್ ದೂರ ಆತ್ರಿ, ಕಾಲ್ ಫುಲ್ ಹಗರ್ ಆಕೈತ್ರಿ, ಬಾಡಿ ಫುಲ್ ಹಗರ್ ಆಕೈತಿ. ಅದಕ್ಕೆ ಎಕ್ಸರ್ಸೈಸ್ ಇದು ಯಾರೇ ಮೈ ಇದ್ದವ್ರು ಮಾಡ್ಬೇಕಂತ ಅನ್ಕೋಕ್ ಹೋಗ್ಬೇಡ್ರಿ. ಯಾರ್ ಸ್ಲಿಮ್ ಇದೀರಿ, ಫಿಟ್ ಇರ್ಲಿಕ್ಕೆ, ನಮ್ ಬಾಡಿ ಎಲ್ಲ ಚಂದ ಮೂವ್ ಆಗ್ಬೇಕಂದ್ರ ನಾವು ಎಕ್ಸರ್ಸೈಸ್, ಆಸನಗಳು ಅಥವಾ ಡ್ಯಾನ್ಸ್ ಇವನ್ನೆಲ್ಲ ನಾವು ಕಂಪಲ್ಸರಿ ಮೂವ್ಮೆಂಟ್ ಪ್ರತಿಯೊಂದು ಮಾಡ್ಲೇಬೇಕು. ನಾವೇನ್ ತಿಳ್ಕೊತೇವೆ ಅಂದ್ರೆ ಎಕ್ಸರ್ಸೈಸ್ ಮತ್ತೆ ಕೆಲಸ ಬೇರೆ ಬೇರೆ ಅಂತ ತಿಳ್ಕೊತ. ಆಕ್ಚುಲಿ ಎರಡು ಒಂದಂತೆ. ಅಯ್ಯೋ ನೀವ್ಗ ಎಕ್ಸರ್ಸೈಸ್ ಮಾಡಕ್ಕೆ ನಿಮ್ ಕೆಲಸ ಇಲ್ಲ ಅಂಬಡ್ರ ಅದಕ್ಕೆ ನೀವು ಎಕ್ಸರ್ಸೈಸ್ ಮಾಡ್ತೀರ ಅಂತಿರ್ಬೋದು ನೀವು. ಆದ್ರೆ ನೀವು ಒಂದ್ ಮಾತ್ ಹೇಳ್ತೇನ್ರಿ ಅಕ್ಕಾರ, ಎಕ್ಸರ್ಸೈಸ್ ಬೇರೆ ರೀ, ಕೆಲಸ ಬೇರೆ. ಕೆಲಸ ಏನ್ರಿ ಒಂದ ಅವಯೋಗಗಳು ಯೂಸ್ ಆಗ್ತಿರ್ತಾವ. ಆದ್ರೆ ನೀವು ಆಸನ ಮತ್ತೆ ನೀವು ಎಕ್ಸರ್ಸೈಸ್ ಮಾಡಕತ್ರ ನಿಮ್ ಶರೀರದ ಪ್ರತಿಯೊಂದು ಭಾಗ ಏನಾಕೈತ್ರಿ, ಮೂವ್ಮೆಂಟ್ ಆಕೈತಿ. ಅದಕ್ಕೋಸ್ಕರ ಎಕ್ಸರ್ಸೈಸ್ ತಳಗ ಇದ್ರು ಕೂಡ ನೀವು ಮಾಡ್ಲೇಬೇಕು. ಸೊ ಇಷ್ಟ ಮಾಡಿ ನೋಡ್ರಿ. ಮತ್ ಇನ್ನೊಂದ್ ನಂದ ಇದ್ರ ಡಿಮೆರಿಟ್ ಹೇಳ್ತೇನೆ. ವೇಟ್ ಲಾಸ್ ಆಯ್ತ್ರಿ 10 kg, ನನ್ ಕೂದ್ಲುನ ಕಳ್ಕೊಂಡೇನ್ರಿ. ಇದ್ರದ್ದು ಲಾಸ್ ಹೇಳ್ಬೇಕಲ್ರ, ಅದನ್ನು ಹೇಳ್ತೇನೆ ನಿಮ್ಗ. ವೇಟ್ ಲಾಸ್ ಆಗೋದ್ರಾಗ ನೀವ್ ಬಾಡಿ ಏನ್ ವೇಟ್ ಲಾಸ್ ಆಗ್ತಿರ್ತೈತಲ್ರಿ, ಅವಾಗ ನಿಮ್ ತಲೆಯಾಗಿನ ಕೂದ್ಲು ಹೋಗ್ತಿರ್ತಾವ. ಇದು ಬಾಳ್ ನೆನಪಿಟ್ಕೋರಿ. ಅದಕ್ಕ ನನ್ಗ ಅದ್ರ ಬಗ್ಗೆ ಏನ್ ಮಾಡ್ಬೇಕಂತ ನನ್ಗ್ ಗೊತ್ತಿಲ್ರಿ. ನಿಮಗ್ ಯಾರಿಗ ಗೊತ್ತಿತ್ತಂದ್ರ ನೋಡ್ರಿ. ಅದಕ್ಕೆ ಯಾವಾಗ್ಲೂ ಒಂದ್ ನೆನಪಿಟ್ಕೋರಿ, ವೇಟ್ ಲಾಸ್ ಜರ್ನಿಯೋಗ್ ನೀವ್ ಯಾರು ಹೊಂಟಿರ್ಲಾ, ಸ್ವಲ್ಪ ನಿಮ್ ಕೂದ್ಲದ ಮೇಲೆ ಗಮನ ಇರ್ಲಿ. ಅಂದ್ರ ನೀವು ವಿಟಾಮಿನ್ಸ್ ಹಿಂಗೆಲ್ಲಾ ಕಡಿಮೆ, ಮಿನರಲ್ಸ್ ಹಿಂಗೆಲ್ಲಾ ಕಡಿಮೆ ಆಗ್ತಾ ಅದ್ರ ನಿಮ್ ಪ್ರಭಾವ, ಅದ್ರ ಎಫೆಕ್ಟ್ ನಿಮ್ ಕೂದ್ಲಿನ ಮೇಲೆ ಬಿತ್ತಂದ್ರ ನಿಮ್ ವೇಟ್ ಲಾಸ್ ಜೊತೆ ಹೇರ್ ಲಾಸು ಆಗಕ್ ಸ್ಟಾರ್ಟ್ ಆಕೈತೆ. ಅದ್ರ ಸಲುವಾಗ ವೇಟ್ ಲಾಸು ಆಗಿರ್ಬೇಕು,
ಈ ಕಡೆ ನನಗೆ ಹೇರ್ ಲಾಸು ಆಗಿರ್ಬಾರ್ದು. ಇದು ಲಕ್ಷ ಇಟ್ಕೊಂಡು ಸ್ವಲ್ಪ ನೀವು ಮಾಡಿದ್ದೆ ಆದ್ರೆ ನಿಮ್ ಗ್ಯಾರಂಟಿ ನೋಡ್ರಿ ನಿಮ್ ವೇಟ್ ಲಾಸ್ ಆಗೇ ಆಕೈತ್ರಿ. ಯಾವ್ದು ಇದರಿಂದ ನೀವು ಲಾಭವನ್ನ ಪಡ್ಕೊಂಡಿದ್ದೀರಿ ವೇಟ್ ಲಾಸ್ನಾಗ, ನೀವು ಟ್ರೈ ಮಾಡಿದಾಗ ನಿಮಗೆ ಏನ್ರಿ ಹಿಂಗ ಅನುಭವ ಆತಂದ್ರ ಈ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ನಾಗ ಹಾಕ್ರಿ ನಿಮ್ಗೆ ಏನ್ ಅನುಭವ ಆಯ್ತು, ನಿಮಗೆ ನಿಮ್ದ್ ಲಾಭ ಏನಾಯ್ತು ಅಂತ ಹೇಳ್ರಿ. ಓಂ ಶಾಂತಿ ರೀ. ಥ್ಯಾಂಕ್ ಯು. ಬಾಬಾನಿಗೆ ತಮಗೂ ಕೂಡ ಥ್ಯಾಂಕ್ ಯು. ಓಂ ಶಾಂತಿ.